ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಡಿಜಿಟಲ್. ನಾನು ನಾಗೇಂದ್ರ ಬಾಬು. ಇವತ್ತು ಒಂದು ಪ್ರಮುಖವಾದಂಥ ವಿಚಾರದ ಬಗ್ಗೆ ನಾವು ಮಾತಾಡಲೇಬೇಕು. ಭಾರತದ ಸುತ್ತಲೂ ಕೂಡ ಶತ್ರು ದೇಶಗಳೇ ಇರೋದು. ಒಂದಲ್ಲ ಒಂದು ರೀತಿಯಲ್ಲಿ ಪಿತೂರಿಯನ್ನು ಪ್ರತಿಯೊಂದು ದೇಶವೂ ಕೂಡ ಮಾಡ್ತಾ ಇರುತ್ತೆ. ಪಾಕಿಸ್ತಾನ, ಚೀನಾ, ಯಕಶ್ಚಿತ್ ಬಾಂಗ್ಲಾದೇಶ, ಟರ್ಕಿ ಕೂಡ ಏನು ಸುಮ್ಮನೆ ಇಲ್ಲ, ಅದು ಕೂಡ ಏನಾದ್ರು ಒಂದು ಪಿತೂರಿಯನ್ನು ಮಾಡ್ತಾನೆ ಇರುತ್ತೆ. ಇವತ್ತು ಚೀನಾ ನಮ್ಮ ವಿರುದ್ಧ ಪಿತೂರಿಯನ್ನು ಮಾಡಿರೋದು ಮತ್ತೊಮ್ಮೆ ಬೆಳಕಿಗೆ ಬಂದಿದೆ. ಹೊಸ ವಿಚಾರ ಏನಲ್ಲ. ಯಾಕೆ ಅಂತಂದರೆ ಇತ್ತೀಚಿನ ಬೆಳವಣಿಗೆಯನ್ನು ಗಮನಿಸಿದಾಗ ಪಹಲ್ಗಾಮ್ ಅಟ್ಯಾಕ್ ಆದಮೇಲೆ ಭಾರತ ಒಂದು ದಿಟ್ಟ ನಿರ್ಧಾರಕ್ಕೆ ಮುಂದಾಗಿತ್ತು. ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧೂರ ಹೆಸರಲ್ಲಿ ಪಾಕಿಸ್ತಾನಕ್ಕೆ ಬುಟ್ಟಿ ನೋಡಿಕೊಳ್ಳುವಂತೆ ಮಾಡಿತ್ತು. ಆಪರೇಷನ್ ಸಿಂಧೂರ ಪಾಕಿಸ್ತಾನದಲ್ಲಿ ಉಗ್ರರನ್ನ ಬಗ್ಗು ಬಡಿಯುವ ಕೆಲಸ ಆಗಿತ್ತು. ಬಗ್ಗು ಬಡಿಯುವಂಥ ಕೆಲಸವನ್ನು ಭಾರತ ಮಾಡಿ ತನ್ನ ತಾಕತ್ ಏನು ಅನ್ನೋದನ್ನು ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದ್ದು ಆಗಿದೆ. ಈಗ ಇಡೀ ಜಗತ್ತೇ ಭಾರತದ ವಿಚಾರವಾಗಿ ಕೊಂಡಾಡ್ತಾ ಇದೆ. ಭಾರತದ ಶಸ್ತ್ರಾಸ್ತ್ರಗಳ ಬಗ್ಗೆ ಕೊಂಡಾಡುವ ಕೆಲಸವನ್ನು ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ 30ರಿಂದ 40 ರಾಷ್ಟ್ರಗಳು ನಮ್ಮ ಶಸ್ತ್ರಾಸ್ತ್ರಗಳಿಗೆ ಡಿಮ್ಯಾಂಡನ್ನು ಇಟ್ಟಿದೆ. ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ಇದೆಲ್ಲ ನಿಮಗೆ ಗೊತ್ತೇ ಇದೆ. ನಿನ್ನೆ ಭಾರತೀಯ ಸೇನೆಯ ಉಪಮುಖ್ಯಸ್ಥರಾಗಿರುವಂಥ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಆರ್ ಸಿಂಗ್ ಅವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಚೀನಾ ಈ ಪಹಲ್ಗಾಮ್ ಅಟ್ಯಾಕ್ ಆದಾಗ ಪಿತೂರಿ ಮಾಡಿತ್ತು ಭಾರತದ ವಿರುದ್ಧ. ಹೇಗಪ್ಪ ಅಂತಂದರೆ ಪಾಕಿಸ್ತಾನಕ್ಕೆ ತನ್ನ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಪ್ರಾಯೋಗಿಕವಾಗಿ ಅದನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ, ನೇರವಾಗಿ ಹೇಳಬೇಕು ಅಂತಾರೆ, ಒಂದು ಲ್ಯಾಬ್ ರೀತಿಯಲ್ಲಿ ಅದನ್ನು ಬಳಕೆ ಮಾಡಿಕೊಳ್ತು ಪಾಕಿಸ್ತಾನವನ್ನು ಚೀನಾ. ಕಾರಣ ಇಷ್ಟೇ, ತನ್ನ ಶಸ್ತ್ರಾಸ್ತ್ರಗಳ ತಾಕತ್ತು ಏನದನ್ನು ಅರಿತುಕೊಳ್ಳೋದಕ್ಕೆ. ಅದರ ತಾಕತ್ತು ಅಂತ ಇವತ್ತು ಇಡೀ ಜಗತ್ತು ಗೊತ್ತಾಗಿದೆ. ಒಂದು. ಮತ್ತೊಂದು ಕಡೆ ಭಾರತದ ಮುಂದಿನ ನಡೆ ಏನು, ಭಾರತ ಏನು ಮಾಡ್ತಾ ಇದೆ, ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತಾ, ಈ ರೀತಿಯಾದಂಥ ಒಂದಷ್ಟು ಗುಪ್ತಚರ ಮಾಹಿತಿಗಳನ್ನು ಕಲೆ ಹಾಕಿ ಅದನ್ನು ಪಾಕಿಸ್ತಾನಕ್ಕೆ ಕೊಡುವಂಥ ಕೆಲಸವನ್ನು ಚೀನಾ ಮಾಡಿತ್ತು. ಇದು ಚೀನಾದ ಬುದ್ಧಿ. ತನ್ನ ಪಕ್ಕದಲ್ಲೇ ಇದ್ದುಕೊಂಡು ಯಾವ ರೀತಿಯಾಗಿ ನಮಗೆ ಬೆನ್ನಿಗೆ ಎಚ್ಚುರಿ ಹಾಕುವ ಕೆಲಸವನ್ನು ಚೀನಾ ಮಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ತಾಜಾ ಉದಾಹರಣೆ. ನಮ್ಮೊಂದಿಗೆ ಮಾತಾಡೋದಕ್ಕೆ ಗಿರೀಶ್ ಲಿಂಗಣ್ಣವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗಿರೀಶ್ ಲಿಂಗಣ್ಣವ್ರ ಬಗ್ಗೆ ಜಾಸ್ತಿ ಹೇಳೋದು ಬೇಡ, ನಮ್ಮ ಎಲ್ಲ ವೀಕ್ಷಕರು ಕೂಡ ಅವರು ಗೊತ್ತಿರುತ್ತೆ. ಯಾವುದೇ ಒಂದು ಸ್ಪೇಸ್ ವಿಚಾರವಾಗಿ ತಗೊಳ್ಳಿ ಅಥವಾ ಶಸ್ತ್ರಾಸ್ತ್ರಗಳ ವಿಚಾರವಾಗಿ ತಗೊಳ್ಳಿ, ಇಂಟರ್ನ್ಯಾಷನಲ್ ಅಫೇರ್ ಬಗ್ಗೆ ತಗೊಳ್ಳಿ, ಯಾವುದೇ ವಿಚಾರವಾಗಿಯೂ ಕೂಡ ಗಿರೀಶ್ ಲಿಂಗಣ್ಣವರು ನೀಟಾಗಿ ಚಾಚು ತಪ್ಪದೆ ಅದನ್ನು ಕ್ಲಿಯರಾಗಿ ನಮ್ಮ ವೀಕ್ಷಕರಿಗೆ ಅರ್ಥ ಆಗುವ ರೀತಿಯಲ್ಲಿ ಅದಕ್ಕೆ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ ಇವತ್ತು ಗಿರೀಶ್ ಲಿಂಗಣ್ಣವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಚೀನಾದ ಪಿತೂರಿ ಜೊತೆಗೆ ಅದರ ಕುತಂತ್ರ ಬುದ್ಧಿ ಯಾವ ರೀತಿಯಾಗಿ ನಡೀತಾ ಇದೆ ಅಂತೇಳಿ. ಗಿರೀಶ್ ಸರ್, ಇವತ್ತು ನಾವು ಗಮನಿಸ್ದಂಗೆ ಲೆಫ್ಟಿನೆಂಟ್ ಜನರಲ್ ಸಿಂಗ್ ಅವ್ರು ಹೇಳಿದಂತೆ, ರಾಹುಲ್ ಸಿಂಗ್ ಸಿಂಗ್ ಅವ್ರು ಹೇಳಿದಂತೆ ನಮ್ಮ ವಿರುದ್ಧ ಚೀನಾ ಪಿತೂರಿ ಮಾಡಿತ್ತು, ನಮ್ಮ ಮಾಹಿತಿಯನ್ನು ಕೊಟ್ಟಿತ್ತು ಅಂತೇಳಿ. ಚೀನಾಗೆ ಇದೊಂದೇ ಕೆಲಸನ? ಯಾಕೆ ಈ ಥರದ ಬುದ್ಧಿಯನ್ನು ಚೀನಾ ಪದೇ ಪದೇ ತೋರಿಸಿ ತನ್ನ ನೀಚತನವನ್ನು ಪ್ರದರ್ಶನ ಮಾಡ್ತಾ ಇದೆ? ಈ ಚೈನಾಗೆ ಏಷ್ಯಾದಲ್ಲಿ ಆಲ್ಟರ್ನೇಟಿವ್ ಅಂತ ಉಳ್ಕೊಂಡಿರೋದು, ಅಂದರೆ ಸರಿ ಸಮಾನವಾಗಿ ನಿಲ್ಲಬಲ್ಲ ಅಂಥ ದೇಶ. ಅಂದರೆ ಅಫ್ಕೋರ್ಸ್ ನಾವು ಇನ್ನೂ 1 to 1 ಇಲ್ಲದೆ ಹೋದರು, ಬಟ್ ಯಾವತ್ತೋ ಒಂದು ದಿವಸ ನಿಲ್ಲಬಲ್ಲ ಅಂಥ ದೇಶ ಇರೋದು ಅವ್ರಿಗೆ. ಆರ್ಥಿಕವಾಗಿ ಸದೃಢವಾಗಿ ಶಕ್ತಿಯುತವಾಗಿ ಬೆಳೀತಾ ಇರೋ ದೇಶದಲ್ಲಿ ಭಾರತ. ಜೊತೆಯಲ್ಲಿ ಭಾರತ ಅತಿ ದೊಡ್ಡ ಮಾರ್ಕೆಟ್. ಎರಡನೇದು. ನೆಕ್ಸ್ಟು ಚೈನಾಗೆ ಇನ್ನೊಂದು ಏನಂದರೆ, ಚೈನಾಲಿರುವ ಕೆಲವು ಕಮ್ಯುನಿಸಮ್ ಪಾಲಿಸಿಗಳು, ಅಲ್ಲಿರೋ ಎಕನಾಮಿಕ್ ಪ್ರಾಬ್ಲಮ್ಸ್ಗಳು, ಅಲ್ಲಿರೋ ಕೆಲವು ಇಂಡಸ್ಟ್ರಿ ಫ್ರೆಂಡ್ಲಿ ಪಾಲಿಸಿ ಇಲ್ಲದೇ ಇರೋದ್ರಿಂದ ಕಾರಣ ಕೆಲವು ಇಂಡಸ್ಟ್ರೀಸ್ಗಳೆಲ್ಲ ಇಂಡಿಯಾಗೆ ಶಿಫ್ಟ್ ಆಗ್ತಾ ಇದ್ದಾವೆ. ಜೊತೆಯಲ್ಲಿ ಈಗ ಅವರ ಸಂಬಂಧ ಅಮೇರಿಕಾ ಜೊತೆ ಭಾಳ ಹಳಿಸಿ ಹೋಗ್ತಾ ಇದೆ. ಸೊ ಅಮೇರಿಕನ್ ಕಂಪ್ನಿ ಫಾಕ್ಸ್ಕಾನ್ ಮೊನ್ನೆ ನೀವು ನೋಡಿರ್ಬೋದು, ಅದು ಇಲ್ಲೇ ಡೆವಲಪ್ ಮಾಡಬೇಕು ಅಂತ ಇಂಡಿಯಾದಲ್ಲೇ ಆಲ್ಮೋಸ್ಟ್ ಏನಂದರೆ ಮಾರ್ಚಿಂದ ಮೇ ಅಷ್ಟರಲ್ಲೇ ನೋಡಿ ಹತ್ತತ್ರ ಏನು ಮಾಡಿದ್ದೀವಿ ಅಂದರೆ $3 ಬಿಲಿಯನ್ ಅಷ್ಟು ಐಫೋನ್ ಸಪ್ಲೈ ಮಾಡಿದ್ದೀವಿ. ಅದರಲ್ಲಿ 97% ಅಮೇರಿಕಾಗೆ ಹೋಗಿದೆ. ಅಂದರೆ ಅಮೇರಿಕಾ ಅತಿ ಹೆಚ್ಚು ಐಫೋನ್ ಬಳಸುವಂಥ ದೇಶ, ಅದು ಹೋಗ್ತಾ ಇರೋದು ಭಾರತದಿಂದ.
ಎರಡನೇದು ದೇವನಹಳ್ಳಿಲಿ ಒಂದು ದೊಡ್ಡದು ಫ್ಯಾಕ್ಟ್ರಿ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅಂದರೆ ಈ ಅಮೇರಿಕಾ ಬಿಟ್ಟರೆ ಸೆಕೆಂಡ್ ದೊಡ್ಡದು ಆಗ್ತಾ ಇರೋದೇ ದೇವನಹಳ್ಳಿಲಿ 300 ಎಕರೆ ಪ್ಲ್ಯಾಂಟ್ ಬರ್ತಾ ಇದೆ. ಅದರಿಂದ ನಾನು ಯಾಕೆ ಇದನ್ನು ಕಂಬೈನ್ ಮಾಡ್ತಾ ಇದ್ದೀನಿ ಅಂದರೆ ಏನಕ್ಕೆ ಚೈನಾ ಪಾಕಿಸ್ತಾನಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ. ಸೊ ಈ ಒಂದು ನೋಡಿ, ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಇಲ್ಲಿ ಮಾಡಬೇಕು ಅಂತಿದ್ದಾರೆ, ಮತ್ತು ಅಲ್ಲಿನ ಇರುವ ಐಫೋನ್ ಕಂಪ್ನಿಗಳನ್ನೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಸೊ ಆ ಥರ ಆಗಿಬಿಟ್ರೆ ಚೈನಾದಲ್ಲಿ ಹತ್ತತ್ರ 1 ಲಕ್ಷ ಜನ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಕಳ್ಕೊತಾರೆ. ಆದರೆ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಬಿಡಿ, ಡೈರೆಕ್ಟ್ ಎಂಪ್ಲಾಯ್ಮೆಂಟೇ ಮೋರ್ ದೆನ್ 1 ಲಕ್ಷ ಜನ ಕಳ್ಕೊತಾರೆ ಅಲ್ಲಿ. ಸೊ ಆ ಎಂಪ್ಲಾಯ್ಮೆಂಟ್ ಈಗ ಸದ್ಯಕ್ಕೆ ಈಗ ಚೆನ್ನೈಯಲ್ಲಿ ಆಗಲೇ ನಡೀತಾ ಇದೆ. ಈಗ ಐಫೋನ್ 17 ಲೇಟೆಸ್ಟ್ ವರ್ಷನ್ನು ಚೆನ್ನೈಯಲ್ಲೇ ಮಾಡಬೇಕು ಅಂತ ಇದಾಗಿದೆ. ಸೊ ಈ ಥರ ದೊಡ್ಡ ದೊಡ್ಡ ದೇಶಗಳು ಭಾರತನ ಅತಿ ಸ್ಟ್ರಾಂಗಾಗಿ ಬಿಂಬಿಸ್ತಾ ಇರ್ಬೇಕಾದ್ರೆ ಚೈನಾಗೆಲ್ಲೋ ಭಾರತ ಭಾರತ ಇಷ್ಟೊಂದು ವೇಗವಾಗಿ ಬೆಳೆಯೋದು ಅವ್ರಿಗೆ ಒಂಥರ ಕಣ್ಣೂರಿ ಜಾಸ್ತಿ ಆಗ್ತಾಯಿದೆ. ಸೊ ಇಲ್ಲಿ ಯಾವಾಗಲೂ ಅವ್ರಿಗೇನಾದರೂ ಒಂದು ಈ ಟೆರರಿಸಮ್ ಆ್ಯಕ್ಟಿವಿಟೀಸ್ಗಳು ಮಾಡ್ತಾ ಇರಬೇಕು. ಅಂದರೆ ಅವರು ಡೈರೆಕ್ಟಾಗಿ ಮಾಡದೇ ಇದ್ರು ಪಾಕಿಸ್ತಾನ ಮೂಲಕ ಆದರೂ ಮಾಡಿಸ್ಬೇಕು. ಅಂದರೆ ಟೆರರಿಸಮ್ ಆ್ಯಕ್ಟಿವಿಟೀಸ್ ಇದ್ದರೆ ಅದು ಸೇಫ್ ಅಲ್ಲ, ಆ ಜಾಗ ಸೇಫ್ ಅಲ್ಲ, ಭಾರತ ಸೇಫ್ ಅಲ್ಲ. ಅಲ್ಲಿ ಯಾವಾಗಲೂ ಟೆರರಿಸ್ಟ್ ಚಟುವಟಿಕೆಗಳು ನಡೀತಾ ಇರ್ತವೆ. ಅಲ್ಲಿ ಯಾವಾಗ ಯಾರಿಗೆ ಪ್ರಾಣಹಾನಿ ಆಗುತ್ತೋ ಗೊತ್ತಿಲ್ಲ. ಈ ಒಂದು ಕಾನ್ಸೆಪ್ಟನ್ನ ತಂದರೆ ಅಲ್ಲಿರುವಂಥ ಎಕನಾಮಿಕಲಿ ಅವ್ರು ಎಷ್ಟೋ ಬೇರೆ ಹೊರ ದೇಶಗಳ ಮೇಲೆ ಡಿಪೆಂಡ್ ಆಗಿರೋದು ಇಲ್ಲಿ ಶಿಫ್ಟ್ ಆಗಬಾರ್ದು ಅನ್ನೋದೊಂದು ದುರುದ್ದೇಶ ಅವ್ರದ್ದು ಫಸ್ಟು. ಸೆಕೆಂಡ್ ಏನಂದರೆ ನಮ್ಮಲ್ಲಿರುವ ಭಾಳ ಬಾರ್ಡ್ರ್ಗಳನ್ನೆಲ್ಲ ಅವ್ರು ಅತಿಕ್ರಮಿಸ್ಕೊಂಡಿದ್ದಾರೆ. ಏನಕ್ಕೆ ಅಂದರೆ ಅವ್ರಿಗೆ ಈಸ್ಟರ್ನ್ ಕಂಟ್ರೀಸ್ ಮೇಲೂ ಅವ್ರಿಗೊಂದು ಕಣ್ಣಿದೆ. ಯಾಕಂದರೆ ಅಲ್ಲಿರುವ ಜಲಸಂಪತ್ತು ಅದ್ರ ಮೇಲೂ ಜಾಸ್ತಿ ಕಣ್ಣಿದೆ. ಅಫ್ಕೋರ್ಸ್ ಅದು ದೊಡ್ಡ ಸ್ಟೋರಿ, ಅದನ್ನು ನಾನು ಫುಲ್ ಡೀಟೇಲಾಗಿ ಹೇಳೋಕ್ಕೆ ಹೋಗಲ್ಲ. ಸೊ ಈಸ್ಟರ್ನ್ ಕಂಟ್ರೀಸ್ ಮೇಲೆ, ಈಸ್ಟರ್ನ್ ಸ್ಟೇಟ್ಸ್ 7 ಸಿಸ್ಟರ್ಸ್ ಅಂತ ಏನು ಹೇಳ್ತಾರೆ, ಅಫ್ಕೋರ್ಸ್ ಸಿಕ್ಕಿಮ್ ಆ ಕಡೆ ಇದೆ, 7 ಸಿಸ್ಟರ್ಸ್ ಇದ್ರ ಮೇಲೂ ಅವ್ರಿಗೆ ಕಣ್ಣಿದೆ. ಸೊ ಈ ಒಂದು ಕಣ್ಣು, ಸೊ ಆಮೇಲೆ ಈ ಒಂದು ಜಾಗ, ಒಂದು ಈ ಸ್ಟೇಟ್ಸ್ಗಳ ಮೇಲಿರೋ ಕಣ್ಣು, ಮತ್ತು ಆರ್ಥಿಕವಾಗಿ ಸದೃಢವಾಗಬಾರ್ದು ಈ ದೇಶ, ಮತ್ತು ನಮ್ಮಲ್ಲಿರುವ ಕಂಪ್ನಿಗಳು ಇಲ್ಲಿಗೆ ಹೋಗಿ ಮತ್ತು ಇಲ್ಲಿನ ಜನ GDP ಇನ್ನೂ ಚೆನ್ನಾಗಾದರೆ, ಇಲ್ಲಿ ಎಕನಾಮಿಕಲಿ ಚೆನ್ನಾಗಾದರೆ ಅವ್ರಿಗೆ ಸಹಿಸೋಷ್ಟು ಶಕ್ತಿ ಇಲ್ಲ. ಸೊ ಆದ್ದರಿಂದ ಏನು ಮಾಡ್ತಾಯಿದ್ದಾರೆ, ಪಾಕಿಸ್ತಾನನ್ನು ಒಂದು ಲೈವ್ ಲ್ಯಾಬ್ ಆಗಿ ಯೂಸ್ ಮಾಡ್ತಾಯಿದ್ದಾರೆ. ಲ್ಯಾಬ್ ಅಂದರೆ ಅವ್ರು ಮಾಡ್ತಾ ಇರುವಂಥ ಪ್ರತಿಯೊಂದು ವೆಪನ್ಸ್ಗಳನ್ನ ಇಲ್ಲಿ ಟೆಸ್ಟ್ ಮಾಡೋದು, ಪಾಕಿಸ್ತಾನ ಮೂಲಕ ನಮ್ಮ ಮೇಲೆ ಹಾಕ್ಸೋದು. ನೋಡಿ, PL-15 ನಾವು ನೋಡಿದ್ವಿ, ಒಂದು PL-15 ಬಂತು, ಇಲ್ಲಿ ಬಿತ್ತು. PL-15 ಅಫ್ಕೋರ್ಸ್ ಅದು ಬರ್ಸ್ಟ್ ಆಗಲಿಲ್ಲ, ಅದು ಟುಸ್ ಆಯ್ತದು. ಬಟ್ ನಮ್ಗೆ ಅದ್ರ ಮೇಲೆ ಹೆಚ್ಚಿನ ಸ್ಟಡಿ ಮಾಡೋಕ್ಕೂ ನಮಗೂ ಒಂದು ಅನುಕೂಲ ಆಯಿತು ಅದು ಸಿಕ್ಕಿದ್ದಕ್ಕೆ. ಸೊ ಅದರಲ್ಲಿ J-10C ವಿಮಾನ ಬಳಸಿದ್ರು. ಸೊ ಅದು ಚೈನಾ ವಿಮಾನನೇ ಬಳಸಿದ್ದು. ನೋಡಿ, ಪಾಕಿಸ್ತಾನ ಹತ್ರ ಇರುವ 81% ಮಿಲಿಟ್ರಿ ಎಕ್ವಿಪ್ಮೆಂಟ್ಗಳು ಎಲ್ಲನೂ ಬಂದು ಚೈನೀಸ್ ಅವ್ರದ್ದೇ, ಪಾಕಿಸ್ತಾನದಂತೇನೂ ಇಲ್ಲ. 81% ನಾನು ಹೇಳ್ತಾ ಇರೋದು. 2015ರಿಂದ 2024ಕ್ಕೆ ಹತ್ತತ್ರ $8.5 ಬಿಲಿಯನ್ ಅಷ್ಟು ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಹೋಗಿದೆ. ಸೊ 1 ಬಿಲಿಯನ್ ಅಂದರೆ 8,500 ಕೋಟಿ ಅಂದಾಜು ನಾನು ಹೇಳ್ತಾ ಇದ್ದೀನಿ. $8.5 ಬಿಲಿಯನ್ ಅಷ್ಟು ಎಕ್ವಿಪ್ಮೆಂಟ್ಸ್ ಅಲ್ಲಿ ಹೋಗಿದೆ. ಬರೀ 2020 to 2024 ತಗೊಂಡ್ರೆ ಚೈನಾ ವಾಸ್ ದಿ 4th ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಡಿಫೆನ್ಸ್. ಅದರಲ್ಲಿ 63% ಪಾಕಿಸ್ತಾನ್ಗೆ ಅವ್ರು ಕೊಟ್ಟಿರೋದು. ಸೊ ಈ ಥರ ಪಾಕಿಸ್ತಾನನ್ನು ಅವ್ರು ಬೆಂಬಲಿಸ್ಕೊಂಡೇ ಬರ್ತಾ ಇದ್ದಾರೆ. ಜೊತೆಲಿ ನೋಡಿ, ಆಪ್ರೇಷನ್ ಸಿಂಧೂರ ಆದಾಗ ಸ್ಯಾಟಿಲೈಟ್ಸ್ಗಳು ಅವ್ರು ವೆಕ್ಟರ್ಸ್ ಕೊಡ್ತಾಯಿದ್ರು. ವೆಕ್ಟರ್ಸ್ ಅಂದರೆ ಏನಂದರೆ ನಮ್ಮ ಸೈನಿಕರು ಮೂವ್ಮೆಂಟ್ ಯಾವ ಥರ ಹೋಗ್ತಾ ಇದೆ, ನಮ್ಮ ಏರೋಪ್ಲೇನ್ ಎಲ್ಲಿ ಟೇಕ್ ಆಫ್ ಆಗ್ತಾ ಇದೆ, ಈ ಥರ ಪ್ರತಿಯೊಂದು ಸ್ಯಾಟಿಲೈಟ್ಸ್ ಮೂಲಕ ಅವ್ರಿಗೆ ಲೈವ್ ಡೇಟಾ, ರಿಯಲ್ ಟೈಮ್ ಡೇಟಾ ಅಂತ ಹೇಳ್ತಾರಲ್ಲ, ಪ್ರತಿಯೊಂದೂ ಇವ್ರಿಗೆ ಕೊಡ್ತಾಯಿದ್ರು. ಯಾಕಂದರೆ ಒಂದು DGMO ಸಂಭಾಷಣೆಯಲ್ಲಿ ಹೇಳ್ತಾರೆ, ನಮಗೆ ಗೊತ್ತಾಗ್ತಿದೆ ನೀವು ಎಲ್ಲಿ ಮೂವ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ. ಸೊ ಆವಾಗ ನಮ್ಗೆ ಅರ್ಥ ಆಗುತ್ತೆ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ಚೈನಾ ಅಂತ. ಸೊ ಇವರು ರಾಹುಲ್ ಸಿಂಗ್ ಅವ್ರು ಏನು ಹೇಳ್ತಾರೆ ಅಂದರೆ, ನನಗೆ ನಮ್ಮ ಬಾರ್ಡ್ರಲ್ಲಿ ಒಬ್ಬರು ಇರಲಿಲ್ಲ, ನಮಗೆ ಪಾಕಿಸ್ತಾನ್ ಫ್ರಂಟ್ ಫೇಸ್ ಆಗಿತ್ತು, ಹಿಂದ್ಗಡೆ ಚೈನಾ ಇತ್ತು, ಜೊತೆಲಿ ಟರ್ಕಿ ಇತ್ತು. ಸೊ 3 ದೇಶಗಳ ಅಡ್ವರ್ಸರೀಸ್ಗಳನ್ನ ನಾವು ಫೇಸ್ ಮಾಡೋ ಅಂಥ ಒಂದು ಉದ್ಭವ ಆಯಿತು ಅಂತ ಹೇಳ್ತಾಯಿದ್ರು, ಸನ್ನಿವೇಶ ಉದ್ಭವ ಆಯಿತು ಅಂತ. ಚೀನಾ ತನ್ನ ಕುತಂತ್ರ ಬುದ್ಧಿ ಜೊತೆಗೆ ಈ ರೀತಿಯಾಗಿ ಪುತ್ತಿರೋ ಮಾಡೋದಕ್ಕೆ ಕಾರಣ ಭಾರತ ಬೆಳಿಬಾರ್ದು ಅನ್ನೋದು ಅಷ್ಟೇ ಅವ್ರಿಗಿರೋದು. ಆದರೆ ಅವ್ರು ಮಾಡಿದ್ದು ನಮ್ಗೆ ಒಳ್ಳೇದಾಯ್ತಲ್ವಾ?
ಭಾರತ ತಾಕತ್ತು ಏನಂದ್ರೆ ಇಡೀ ವಿಶ್ವಕ್ಕೆ ಗೊತ್ತಾಯ್ತಲ್ಲ. ವಿಶ್ವಕ್ಕೆ ಗೊತ್ತಾಯಿತು ಒಂದು, ಬಟ್ ಎರಡನೇದೇನೆಂದರೆ ಭಾರತದ ತಾಕತ್ರ ಮೇಲೆ ಅವ್ರು ಇನ್ನೇನು ಮಾಡ್ಬೋದು ನೆಕ್ಸ್ಟು ಅನ್ನೋದು ಅವ್ರಿಗೂ ಒಂದು ಡೆವಲಪ್ ಮಾಡೋ ಚಾನ್ಸಸ್ಸು ಇರ್ತವೆ. ಸೊ ಭಾರತಕ್ಕೆ ಇಷ್ಟು ತಾಕತ್ತಿದೆ, ನಾವು ನೆಕ್ಸ್ಟ್ ಇನ್ಯಾವ ಥರ ನಾವು ಇದನ್ನು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿ. ಖಾಲಿ ಒಂದು ಬ್ರಹ್ಮೋಸ್ ಕ್ಷಿಪಣಿ ಉಡಾವಣೆಯಿಂದಾಗಿ ಅವ್ರು ಅಷ್ಟೊಂದು ಪಾಠ ಕಲಿತಾರೆ ಅಂತ ಅನ್ಕೊಂತೀರಾ? ಬ್ರಹ್ಮೋಸ್ ಕ್ಷಿಪಣಿ ಹೌದು, ಅದೊಂದು ಕ್ರೂಯಿಸ್ ಮಿಸೈಲು, ವರ್ಲ್ಡ್ಸ್ ಫಾಸ್ಟೆಸ್ಟ್ ಮಿಸೈಲು. ಬಟ್ ನಾನು ಬ್ರಹ್ಮೋಸ್ ಇದೆ ನಾವು ನೆಮ್ಮದಿಯಾಗಿರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಇನ್ನು ಮುಂದೆ ನಾವು ನೆಮ್ಮದಿ ಆಗಿಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಕೆಲವು ಹೈಪರ್ಸಾನಿಕ್, ಈಗ ಅಗ್ನಿ 5 ನಾವು ಬಂಕರ್ ಬಸ್ಟರ್ ಆಗಿ ಕನ್ವರ್ಟ್ ಮಾಡ್ತಾಯಿದ್ದೀವಿ. ಅದು ಹೆಂಗೆ ಬಂತು ಐಡಿಯಾ? ಈ ಬಾಂಬ್ ಹಾಕೋದ್ರ ಮೇಲೆ ಯಾಕೆ ನಾವು ಅಗ್ನಿ 5ನ ಬಳಸ್ಕೋಬಾರ್ದು? 7,500 kg ಹೆಡ್ ಹಾಕ್ಬಿಟ್ಟು ನಾವು ಅದೇ ಬಂಕರ್ ಬಸ್ಟರು 60 ಮೀಟ್ರ್ ಡೌನ್ ಹೋಗ್ಬೋದಲ್ಲ. ಸೊ ಅದ್ರ ಮೇಲೊಂದು ಮೊನ್ನೆ ನಾವು ಕೇಳಿದ್ದೀವಿ. ಸೊ ಆ ಥರ ನಾವೀಗ ಬ್ರಹ್ಮೋಸ್ನ ನಾವು ಪ್ರಯೋಗ ಮಾಡಿ ಬ್ರಹ್ಮೋಸ್ ಶಕ್ತಿ ತೋರಿಸಿದ್ದೀವಿ. ಅಲ್ಲಿ ಚೈನಾದ ಸೈಂಟಿಸ್ಟ್ಗಳು ಸುಮ್ಮನೆ ಕೂತ್ಕೊಳ್ಳಲ್ಲ, ಇದನ್ನ ಹೇಗೆ ಇಂಟರ್ಸೆಪ್ಟ್ ಮಾಡ್ಬೋದು, ಈ ಥರ ಆದಾಗ ಹೆಂಗೆ ನಾವು ಪ್ರೊಟೆಕ್ಟ್ ಮಾಡ್ಬೋದು. ಒಂದಲ್ಲ ಒಂದು ದೇಶ ಇನ್ನೊಂದು ಪ್ಲ್ಯಾನ್ ನಡೀತಾನೆ ಇರುತ್ತೆ. ಸೊ ನಾವು ಇಷ್ಟಕ್ಕೆ ನಾವು ಕಾಂಪ್ಲೆಸೆಂಟ್ ಆಗಬಾರ್ದು. ನಮ್ಮ ಹತ್ರ ಬ್ರಹ್ಮೋಸ್ ಇದೆ, ಇನ್ನಾಗೋಯ್ತು, ಇನ್ನೇನು ಬೇಡ ಅಂತಲ್ಲ. ಹೆಚ್ಚಿಗೆ ನಾವು ಇನ್ನೇನು ಜಾಸ್ತಿ ಮಾಡ್ಬೋದು. ಈಗ ಬ್ರಹ್ಮೋಸ್ ಇರೋದು 290 ಕಿಲೋಮೀಟ್ರ್ ದೂರ, ಈಗ ನೆಕ್ಸ್ಟ್ 800 ಮಾಡ್ತೀವಿ, ನೆಕ್ಸ್ಟ್ 1000 ಕಿಲೋಮೀಟರ್ ಮಾಡ್ತೀವಿ, ಅಪ್ಗ್ರೇಡ್ ಆಗುತ್ತೆ. ಈಗ ಬ್ರಹ್ಮೋಸ್ ಇರೋದು ಬ್ರಹ್ಮೋಸ್ ನ್ಯೂ ಜನ್ರೇಷನ್ ಅಂತ ಮಾಡ್ತಾಯಿದ್ದೀವಿ. ಬ್ರಹ್ಮೋಸ್ ಹತ್ತತ್ರ ಈಗ 2000 kg ಇದೆ, ಅದು ಬರೀ ಸುಖಾಯಿಗೆ ಒಂದು ಫಿಟ್ ಆಗ್ತಿತ್ತು. ಈಗೇನು ಮಾಡ್ತಾರೆ ಅಂದರೆ ಅದೊಂದು 1000 kg ತರ್ತಾರೆ. ಅದು ತಂದಾಗ ನಮ್ಮ LCA ತೇಜಸ್ ಮೇಲೆ ಫಿಟ್ ಮಾಡ್ಬೋದು, ಸುಖಾಯಿ ಮೇಲೆ 2 ಬ್ರಹ್ಮೋಸ್ ಹಾಕ್ಬೋದು. ಸೊ 5 ಬ್ರಹ್ಮೋಸ್ ಹಾಕೋ ಅಂತ ಪ್ಲ್ಯಾನು ನಡೀತಾ ಇದೆ. ಸೊ ಈ ಥರ ನಾವು ವಿ ಹ್ಯಾವ್ ಟು ಕೀಪ್ ಅಪ್ಗ್ರೇಡಿಂಗ್ ಅವರ್ ಸೆಲ್ಫ್. ನಮ್ಮ ಫೋನ್ ಸಾಫ್ಟ್ವೇರ್ ಇದ್ದಂಗೆ, ಎವ್ರಿ ಮಂತು ನೀವು ಹೆಂಗೆ ಹೊಸ ಫೋನ್ ಬಿಡ್ತಾ ಇರ್ತಾರೆ, ಹೊಸ ಸಾಫ್ಟ್ವೇರ್ ಅಪ್ಡೇಟ್ ಕೊಡ್ತಾ ಇರ್ತಾರೆ, ಅದೇ ಥರ ಇವತ್ತು ಡಿಫೆನ್ಸು ಇದು. ನಾನು ಅದನ್ನೇ ಹೇಳ್ತೀನಿ, ಎಷ್ಟೋ ಆರ್ಟಿಕಲ್ಸ್ ನಾನು ಬರೀಬೇಕಾದ್ರೆ ಡಿಫೆನ್ಸ್ ಬರೀಬೇಕಾದ್ರೆ ಇಮಿಡಿಯೇಟ್ ತಗೊಂಬಿಡಿ. ಯಾಕಂದರೆ ನನಗೆ ಗೊತ್ತಿಲ್ಲ, ಈಗ ಬಂದಿರೋದು ಸಾಯಂಕಾಲ ಚೇಂಜ್ ಆಗೋಗ್ಬಿಡುತ್ತೆ. ಮೊದಲು ಹಂಗಿರಲಿಲ್ಲ, ಒಂದು ಎಕ್ವಿಪ್ಮೆಂಟ್ ಮಾಡಿ ಸುಖಾಯಿ ಮಾಡಿದ್ರೆ 20 ವರ್ಷ ಅದನ್ನೇ ಮಾತಾಡ್ತಾ ಇದ್ವಿ. ಬಟ್ ಇವತ್ತು ಡಿಫೆನ್ಸ್ ಆ ಥರ ಇಲ್ಲ. ಇವತ್ತು ಬೆಳಗ್ಗೆ ಮಾಡಿದ್ದೇನೋ ಸಾಯಂಕಾಲ ಇನ್ನೊಂದು ತರ್ತಾನೆ. ಸೊ ಈ ಥರ ಡೆವಲಪ್ಮೆಂಟ್ಸು ನಡೀತಾ ಇದೆ. ಓಕೆ ಸರ್, ಈಗ ಪ್ರಮುಖವಾಗಿ ಈಗ ಪಾಕಿಸ್ತಾನ ತನ್ನ ಮೇಲೆ ಅಂದರೆ ಭಾರತದ ಮೇಲೆ ಅಟ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡ್ತು. ಗೂಢಚಾರಿಕೆ ಅನ್ನೋದು ಪ್ರತಿಯೊಂದು ದೇಶದಲ್ಲೂ ಕೂಡ ಇದ್ದೇ ಇರುತ್ತೆ. ಆ ಸಂದರ್ಭದಲ್ಲಿ ಚೀನಾ ಏನೆಲ್ಲ ಮಾಹಿತಿಗಳನ್ನು ಕೊಟ್ಟಿರಬಹುದು ಪಾಕಿಸ್ತಾನಕ್ಕೆ? ಅಲ್ಲ, ಗೂಢಚಾರಿ ಸಂಸ್ಥೆ ಎಲ್ಲ ದೇಶಗಳ ಸಂಸ್ಥೆಗಳು ವರ್ಕ್ ಮಾಡ್ತಾನೆ ಇರ್ತವೆ. ಈವನ್ ಚೈನಾದವರು ಮಾಡ್ತಾರೆ, ಪಾಕಿಸ್ತಾನ ISIಯು ಇಲ್ಲಿರ್ತಾರೆ. ನೀವು ನೋಡಿರ್ಬೋದು, ಆಪರೇಷನ್ ಸಿಂಧೂರ ಆದಮೇಲೆ 2-3 ಜನ ಅರೆಸ್ಟ್ ಆದರು, ನೇವಿಲ್ ಕೆಲಸ ಮಾಡೋರು, ಮತ್ತು ಒಂದು ಯಾರೋ ಯೂಟ್ಯೂಬರ್ಸು, ಇವ್ರನ್ನೆಲ್ಲ ಅವ್ರು ಗೂಢಚಾರಿಯಾಗಿ ಕೆಲವು ಲೊಕೇಶನ್ಸ್ಗಳನ್ನೆಲ್ಲ ಫಿಲಮ್ ಮಾಡ್ಕೊಳ್ಳೋಕ್ಕೆಲ್ಲ ಬಳಸ್ಕೊಂಡಿದ್ರು ಅವರು. ಸೊ ಇದೇ ಥರ ಚೈನೀಸು ನಮ್ಮ ಕೆಲವು ಮಾಹಿತಿಗಳು ಸೋರಿಕೆ ಆಗಿರ್ಬೋದು. ಅಂದರೆ ನಮ್ಮ ವೆಪನ್ಸ್ ಬಗ್ಗೆ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರ್ಬೋದು, ಇಲ್ಲ ಅಂದರೆ ನಮ್ಮ ಏರ್ಫೋರ್ಸ್ ಎಲ್ಲೆಲ್ಲಿ ಇರ್ಬೋದು, ಯಾವ ಥರ ಏರ್ಫೋರ್ಸ್ ಇರ್ಬೋದು ಇವ್ರ ಹತ್ರ, ಯಾವ ಥರ ಪ್ಲೇನು, ಯಾವ ಸ್ಕ್ವಾಡ್ರನ್ನು ಎಲ್ಲಿದೆ, ಈ ಥರ ಸುಮಾರು ಅನೇಕ ಮಾಹಿತಿಗಳು ಸೋರಿಕೆ ಆಗಿರ್ಬೋದು. ನಾನು ಇದೇ ಮಾಹಿತಿ ಸೋರಿಕೆ ಆಗಿದೆ ಅಂತ ನಿಖರವಾಗಿ ನನಗೂ ಹೇಳೋಕ್ಕಾಗಲ್ಲ. ಬಟ್ ಈ ಥರ ನಡೀತಾನೇ ಇರ್ತವೆ. ಈ ಥರ ಅಂದರೆ ಎಲ್ಲ ದೇಶಗಳು, ನಮ್ಮ ಭಾರತದ ಎಲ್ಲ ಕಡೆ ಇರ್ತವೆ. ಈಗ ವರ್ಕ್ ಮಾಡಿ 21 ಲೊಕೇಶನ್ ಅವರು ಐಡೆಂಟಿಫೈ ಮಾಡಿ ಕೊಡದೆ ಓದಿದ್ರೆ ನಮ್ಗೆ ಹೆಂಗೆ ಗೊತ್ತಾಗ್ತಿತ್ತು? 9 ಟೆರರಿಸ್ಟ್, ಅಫ್ಕೋರ್ಸ್ 21 ಅವ್ರು ಲೊಕೇಟ್ ಮಾಡಿದ್ದು, ಬಟ್ ನಾವು ಹೊಡೆದಿದ್ದು 9 ಮಾತ್ರ. ಯಾಕಂದರೆ ಲಾಸ್ಟ್ ಡೇ ಡಿಸೈಡ್ ಆಗುತ್ತೆ. ರಾಹುಲ್ ಸಿಂಗ್ ಅವರೇ ಹೇಳ್ತಾರೆ 9 ಮಾತ್ರ ನಾವು ಫೈನಲೈಸ್ ಮಾಡ್ಕೊಂಡ್ವಿ 21ರಲ್ಲಿ ಅಂತ. ಸೊ 9 ಟಾರ್ಗೆಟು ಅಷ್ಟು ನಿಖರವಾಗಿ ಲ್ಯಾಟಿಟ್ಯೂಡು, ಲಾಂಜಿಟ್ಯೂಡು ಅದೆಲ್ಲ ಸಿಗಬೇಕಾದ್ರೆ ನಿಮಗೆ ಕೊಡದೇನೆ ನಮ್ಗೆ ಮಾಡೋಕ್ಕಾಗಲ್ಲ. ಹ್ಯೂಮನ್ ಇಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಹ್ಯೂಮನ್ ಇಂಟ್ ಯಾರು ಅಂದರೆ ರಾ. ಸರ್, ಈಗ ಇನ್ನೊಂದು ವಿಚಾರ ಅಂತಂದರೆ, ಈ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂಥ ಗುದ್ದನ್ನು ಕೊಟ್ಟಿದ್ದು ಭಾರತ. ತಕ್ಷಣಕ್ಕೆ ಕದನ ವಿರಾಮ ಒಪ್ಕೊಂಡ್ಬಿಡುತ್ತೆ. ಪಾಕಿಸ್ತಾನಕ್ಕೆ ಗೊತ್ತಿರುತ್ತಂತೆ ಭಾರತದ ರಹಸ್ಯ ವೆಪನ್ಗಳು, ಶಸ್ತ್ರಾಸ್ತ್ರಗಳು ಹೊರಗೆ ಬಂದರೆ ನಮಗೆ ಉಳಿಗಾಲ ಇಲ್ಲ ಅನ್ನೋದು ಗೊತ್ತಾಗೋಗುತ್ತೆ. ಅಂದರೆ ನಾವು ತೋರಿಸಿದ್ದ ವಿಚಾರ ಅದು ಕೇವಲ ಟ್ರಯಲ್ ಅಷ್ಟೇ ಅನ್ನೋದು ನಾವು ಒಪ್ಕೊಳ್ಬೇಕಾ? ಪಿಕ್ಚರ್ ಇನ್ನೂ ಬಾಕಿ ಇತ್ತಾ? ಹೌದು, ನಮ್ಮಲ್ಲಿ ಅನೇಕ ವೆಪನ್ಸ್ಗಳಿತ್ತು. ನಾವೇನು ಎಲ್ಲನೂ ಬಳಸಿದ್ವಿ ಅಂತ ಹೇಳ್ತಾ ಇಲ್ಲ ನಾನು. ನಾವು ಬಳಸಿದ್ದು ಭಾಳ ಮಿನಿಮಲ್ ವೆಪನ್ಸು. ಬ್ರಹ್ಮೋಸ್ ಒಂದು 13 ವೆಪನ್ ಬಳಸಿದ್ವಿ.
ಅಫ್ಕೋರ್ಸ್ ಬ್ರಹ್ಮೋಸ್ ಒಂದೊಂದು ವೆಪನ್ ಎಷ್ಟು ಅಂದ್ಕೊಂಡಿದ್ದೀರಾ, ಹತ್ತತ್ರ 45 ಕೋಟಿ ಆಗುತ್ತೆ ಒಂದು ಬ್ರಹ್ಮೋಸ್ ವೆಪನ್. ಸೊ ಅಂಥರ ಒಂದು 13 ವೆಪನ್ ಯೂಸ್ ಮಾಡಿದ್ವಿ. ಕೆಲವು ವೆಪನ್ಸು ಫ್ರಾನ್ಸ್ದು ರಫೇಲ್ಗೆ ಫಿಟ್ ಮಾಡಿದಂಥ ವೆಪನ್ಸ್ ಯೂಸ್ ಮಾಡಿದ್ವಿ. ಅಫ್ಕೋರ್ಸ್ ನಮ್ಮ ಹತ್ರ ಅನೇಕ ವೆಪನ್ಸ್ ಇತ್ತು. K4 ಇತ್ತು. K4 ಏನಾರು ಸಬ್ಮೆರೀನಿಂದ ಉಡಾಯಿಸಿದ್ರೆ ಕರಾಚಿ ಪೋರ್ಟ್ ಧ್ವಂಸ ಆಗೋಗಿರೋದು. ಈಗ K6 ಬೇರೆ ಇನ್ನೊಂದು ಹೊಸದು ಬರ್ತಾ ಇದೆ. ಸೊ ಅನೇಕ ವೆಪನ್ಸ್ಗಳಿದ್ವು ನಮ್ಮ ಹತ್ರ ಯೂಸ್ ಮಾಡೋಕ್ಕೆ. ನಾವು ಯೂಸ್ ಮಾಡಿದ್ದು ಕೇವಲ 2-3% ವೆಪನ್ ಅಷ್ಟೇ. ಎಲ್ಲ ವೆಪನ್ನು ಯೂಸ್ ಮಾಡಿಲ್ಲ. ಸೊ ಒಂದು 2-3% ಅಷ್ಟೇ ನಾವು ಅವ್ರಿಗೆ ತೋರಿಸಿದ್ದು. ಇನ್ನೂ ಬೇಕಾದಷ್ಟು ಇತ್ತು ತೋರ್ಸೋಕ್ಕೆ. ಬಟ್ ಇದೆಲ್ಲ ಒಂದು ಮಲ್ಟಿಪೋಲರೈಸೇಷನ್ ಆಗಿ ಮತ್ತೆ ಎಲ್ಲರೂ ವರ್ಲ್ಡ್ ವಾರ್ಗೆ ಏನಾದ್ರು ಹೋಗ್ಬಿಡುತ್ತಾ, ಆ ಥರ ಎಲ್ಲ ಥಿಂಕಿಂಗ್ ಇರುತ್ತೆ. ಎಕನಾಮಿ ಏರುಪೇರು ಆಗುತ್ತಾ, ಭಾರತದ ಕಡೆ ಒಂದಷ್ಟು ಜನ, ಪಾಕಿಸ್ತಾನ್ ಇಸ್ಲಾಮಿಸ್ಟ್ ಗ್ರೂಪ್ ಏನಾದ್ರು ಒಂದು ಕಡೆ ಆಗುತ್ತಾ, ಈ ಟರ್ಕಿ ಹೋಗಿ ಜಾಯ್ನ್ ಆಗಿತ್ತು, ಚೈನಾ ಹೋಗಿ ಜಾಯ್ನ್ ಆಗಿತ್ತು. ಸೊ ಈ ಥರ ಪೋಲರೈಸೇಷನ್ ಸ್ಟಾರ್ಟ್ ಆಗಿಬಿಟ್ರೆ ಅದು ಎಲ್ಲೋ ಹೋಗಿ ವಿಶ್ವ ಯುದ್ಧಕ್ಕೆ ಹೋಗ್ಬಿಡುತ್ತೆ. ಸೊ ಅದರಿಂದ ಇದೊಂದೆಲ್ಲೋ ಇದಕ್ಕೊಂದು ಬ್ರೇಕ್ ಹಾಕಬೇಕು ಅಂತ ಅಫ್ಕೋರ್ಸ್ ದೇ ಹ್ಯಾವ್ ಡಿಸೈಡೆಡ್. ಯಾಕೆ ಬ್ರೇಕ್ ಹಾಕಿದ್ರು, ಏನೇನು ಟರ್ಮ್ಸ್ ಇತ್ತು ಅಂತ ಯಾರಿಗೂ ಗೊತ್ತಿಲ್ಲ. ನಾವು ಅಂದ್ಕೊಳ್ಳೋದು ಹೌದು ಇದನ್ನು ಯೂಸ್ ಮಾಡಿದ್ದಕ್ಕೆ ನೆಕ್ಸ್ಟ್ ಇನ್ನೇನೋ ಯೂಸ್ ಮಾಡ್ತೀವಿ, ಭಯ ಆಯಿತು, ಬೇರೆ ಅದಕ್ಕಿಂತ ಜಾಸ್ತಿ ಇನ್ನೇನೋ ಇರ್ಬೋದು. ಸರ್, ಈಗ ನೀವು ಹೇಳಿದ್ರಿ ಮಾತಾಡ್ಬೇಕಾರೆ, ಇದು ರಾಹುಲ್ ಸಿಂಗ್ ಅವ್ರು ಹೇಳಿದ್ರು ನಾವು ಟಾರ್ಗೆಟ್ ಮಾಡಿದ್ದು 21, ಅದರ ಹೊಡೆದಿದ್ದು 9. ಯಾಕಿರ್ಬೋದು? ಆ ಒಂದು ಟೈಮಿಂಗ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಮತ್ತು ಅವ್ರ ಹತ್ರ ಇರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಅವ್ರು ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಅವರು ಏರ್ ಅಟ್ಯಾಕ್ಸ್ ಏನು ಮಾಡ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಮತ್ತು ಟೈಮಿಂಗ್ಸ್ ತೊಗೊಂಡಿರ್ತಾರೆ. ನಾವು 20 ನಿಮಿಷ 26 ನಿಮಿಷದಲ್ಲಿ ನಾವು ಮುಗಿಸ್ಕೊಂಡು ಬರಬೇಕು. 21 ಟಾರ್ಗೆಟ್ ಮಾಡೋಕ್ಕೆ ಹೋದರೆ 40 ನಿಮಿಷ ಹಿಡಿಬೋದು. ನಾನು ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. 40 ನಿಮಿಷದಲ್ಲಿ ಅವ್ರ ಏರ್ಕ್ರಾಫ್ಟ್ಗಳು ಹೇಗೆ ಅಟ್ಯಾಕ್ ಮಾಡಬೇಕು. ಯಾಕಂದರೆ ಅವ್ರ ಹತ್ರ ಇದ್ದಿದ್ದಂಥ JF-17 ಆಗಲಿ J-10 ಆಗಲಿ ಅಂಥ ಕಳಪೆ ಮಟ್ಟದ್ದೇನಲ್ಲ ಅದು. F-16 ಆಗಲಿ ಅವರೆಲ್ಲ ಇಟ್ ವಾಸ್ ಎ ಗುಡ್ ಏರ್ಕ್ರಾಫ್ಟ್ಸ್, ನಾವು ಅದನ್ನು ಒಪ್ಕೋಬೇಕು. ಸೊ ಅವರು ಆ ಟೈಮಲ್ಲಿ ಸುಮ್ಮನೆ ಕೂತಿರ್ತಾರೆ 40 ನಿಮಿಷದಲ್ಲಿ, ನಮ್ಮಲ್ಲೂ ಹಾನಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಫ್ಕೋರ್ಸ್ ನಾವು ಯಾರೂ ಬಾರ್ಡ್ರ್ ದಾಟಲಿಲ್ಲ, ಬಾರ್ಡ್ರೊಳಗೆ ಹೊಡೆದ್ವಿ, ಅದು ಬೇರೆ ವಿಷಯ. ಬಟ್ ಆದರೂ ಅವ್ರ ಕಡೆಯಿಂದ ರಿಟ್ಯಾಲಿಯೇಟ್ ಆಗ್ಬೋದಾ, ಈ ಒಂದು ಟೈಮಿಂಗ್ಸ್ ಕೊಟ್ಟರೆ ಅವ್ರು ಏನಾರು ಅಟ್ಯಾಕ್ ಮಾಡ್ಬೋದು, ಆ ಥರ ಅನೇಕ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ವಿ ಡು ನಾಟ್ ನೋ ವಾಟ್ ಎಕ್ಸಾಕ್ಟ್ಲಿ ಕಾನ್ಸ್ಪೈರ್ಡ್, ಯಾವ ಕ್ಯಾಲ್ಕುಲೇಷನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅವರು ಅಂತ. ಸೊ ಆದ್ದರಿಂದ ಅವರು 9ಕ್ಕೆ ಮಾತ್ರ ಅವರು ಫೈನಲೈಸ್ ಮಾಡ್ಕೊಂಡಿದ್ದಾರೆ. ಸರ್, ಈಗ ಈ ಒಂದು ಆಪರೇಷನ್ ಸಿಂಧೂರದಿಂದ ಭಾರತಕ್ಕೆ ಎಷ್ಟು ಲಾಭ ಆಯಿತು ಅಥವಾ ನಷ್ಟ ಆಯಿತಾ? ವಾರ್ ಅನ್ನೋದು ನಷ್ಟನೇ, ಲಾಭ ಅಂತ ಆಗಲ್ಲ. ಲಾಭ ಯಾವುದಾಯಿತು ಅಂದರೆ ಟ್ಯಾಂಜಿಬಲ್ ಆಗಿ ಕಾಣಗಲ್ಲ, ಇಂಟ್ಯಾಂಜಿಬಲ್ ಅಂತಾರೆ. ಅಂದರೆ ಮುಟ್ಕೊಂಡು ನೋಡೋ ಅಂಥ, ಬುಕ್ಕಲ್ಲಿ ನೋಡೋ ಅಂಥ ಲಾಭ ಆಗಲ್ಲ. ಇದರಿಂದ ಭಾರತ ಲಾಸ್ಗಿಂತ ಏನು ಅರ್ಥ ಮಾಡ್ಕೋತು ಅಂದರೆ ಆತ್ಮನಿರ್ಭರತೆ ಕಡೆ ಎಷ್ಟು ಫೋಕಸ್ ಮಾಡಬೇಕು, ಸೆಲ್ಫ್ ರಿಲಯನ್ಸ್ ಅಂದಮೇಲೆ ಎಷ್ಟು ಫೋಕಸ್ ಮಾಡಬೇಕು, ಅದೊಂದು ದೊಡ್ಡ ಪಾಠ ನಾವು ಕಲ್ತ್ವಿ. ಸೊ ನಾವು ಆ ಸೆಲ್ಫ್ ರಿಲಯನ್ಸು ಆಗಿಂದ ನಾವು ಮಾಡ್ಕೊಂಬಂದಿದ್ದು, ನಮ್ಮಲ್ಲಿದ್ದಂಥ ಕ್ವಾಲಿಟಿ ಆಫ್ ಸೈಂಟಿಸ್ಟ್ಗಳು ಯಾವ ಥರ ಅದನ್ನು ಪ್ಲ್ಯಾನ್ ಮಾಡಿದರು, ಯಾವ ಥರ ಯೋಚನೆ ಮಾಡಿದರು, ಮುಂದೆಯಿಂದ ಆದರೆ ಹೇಗೆ ಸಪೋರ್ಟ್ ಮಾಡ್ಕೋಬೇಕು, ಆ ಹಿಂದೆಯಿಂದ ಬಂತಲ್ಲ ಆ ಒಂದು ತಲೆ. ಸೊ ಆ ಒಂದು ಪ್ರಿಪ್ರೇಷನ್ ಇತ್ತಲ್ಲ, ದಟ್ ಪ್ರೊಟೆಕ್ಟೆಡ್ ಅಸ್. ಸೊ ಇಷ್ಟು ಮಾಡಿದ್ದೀವಿ ಅನ್ನೋಂಥ ಕಾಂಪ್ಲೆಸೆನ್ಸಿ ಆಗಬಾರ್ದು. ಶತ್ರುಗೆ ಈಗ ನಮ್ಮ ಶಕ್ತಿ ಅರಿವಾಗಿದೆ. ಮುಂದೆ ನಾವು ಏನು ಅವರು ಇದನ್ನು ತಡೆಯೋ ಅಷ್ಟರಲ್ಲಿ ಮುಂದಿನ ಹೆಜ್ಜೆ ಏನಿರಬೇಕು, ನೆಕ್ಸ್ಟ್ ನೋಡ್ಸೋ ಪಿಕ್ಚರ್ ತುಂಬಾ ಬೇರೆ ಇರಬೇಕು ಅವ್ರಿಗೆ. ಆಪ್ರೇಷನ್ ಸಿಂಧೂರ ಆಯಿತು, ಆಪ್ರೇಷನ್ ಸಿಂಧೂರ 2 ಯಾವ ಥರ ಇನ್ನೂ ರುದ್ರ ಭಯಂಕರವಾಗಿರುತ್ತೆ ಅಂತ ತೋರಿಸೋಷ್ಟು ರೆಡಿ ನಾವಾಗಬೇಕು. ಸರ್, ಈಗ ಪಾಕಿಸ್ತಾನ ನಾವು ನೀರು ನಿಲ್ಲಿಸ್ಬಿಟ್ವಲ್ಲ, ನೀರು ಹರಿದನ್ನು, ಸಿಂಧು ನದಿ ಹರಿದನ್ನು ಸ್ಟಾಪ್ ಮಾಡಿದ್ರಲ್ಲ, ಏನು ಎಫೆಕ್ಟ್ ಎಷ್ಟಾಗಿದೆ ಅಲ್ಲಿ ಪಾಕಿಸ್ತಾನದಲ್ಲಿ? ಸಾವಿರಾರು ಎಕರೆಗಳು ಅವ್ರಿಗೂ ಪ್ರಾಬ್ಲಮ್ ಆಗಿದೆ. ನೀರು ಕುಡಿಯೋಕ್ಕೆ ನೀರು ಅವ್ರಿಗೆ ಸಿಗ್ತಾ ಇಲ್ಲ. ಸಡನ್ನಾಗಿ ಫ್ಲಡ್ ಆಗುತ್ತೆ, ಯಾವಾಗ ಬೇಕೋ ಅವಾಗ ಗೇಟ್ ಓಪನ್ ಆಗ್ತೈತೆ, ಯಾವಾಗ ಬೇಕಾದರೂ ಅವಾಗ ಗೇಟ್ ಕ್ಲೋಸ್ ಆಗುತ್ತೆ. ನೀವು ಆ ಥರ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಅವ್ರಿಗೆ ಯಾವ ಬೆಳೆ ಅಂತ ಹಾಕ್ತಾರೆ, ಯಾವಾಗ ನೀರು ಬರುತ್ತೆ ಅಂತ ಗೊತ್ತಿಲ್ಲ, ಯಾವಾಗ ನೀರು ನಿಂತೋಗುತ್ತೆ ಅಂತ ಗೊತ್ತಿಲ್ಲ, ಎಷ್ಟು ಬೆಳೆ ಹನಿ ಅಂತ ಹಾಳು ಮಾಡ್ಕೋತಾರೆ, ಯಾವಾಗ ಕುಡಿಯೋಕ್ಕೆ ನೀರು ಸಿಗುತ್ತೆ ಗೊತ್ತಿಲ್ಲ, ಯಾವಾಗ ಸ್ಟೋರ್ ಮಾಡ್ಕೋಬೇಕು ಗೊತ್ತಿಲ್ಲ, ಯಾವಾಗ ಸ್ಟೋರ್ ಆದರೂ ದಿಮಾಕ್ ಮಾತ್ರ ಕಡಿಮೆ ಆಗಿಲ್ವಲ್ಲ ಸರ್? ಅವ್ರು ಮಾಡ್ತಾ ಇರ್ತಾರೆ. ಅವರು ಶತ್ರುಗಳು ಯಾವತ್ತು ಕಮ್ಮಿ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ವೀಕ್ ಆಗಿಬಿಡ್ತಾರೆ, ವೀಕ್ ಅಂತ ತೋರಿಸ್ಕೊಂಡ್ಬಿಡ್ತಾರೆ. ಇವಾಗ ಅಮೇರಿಕಾ ಇರಾನ್ಗೆ ಹೊಡೆದ್ರೂ ನಾವು ನಿಮ್ಗೆ ತಿರುಗಿ ಹೊಡಿತೀವಿ ಅಂತಲೇ ಹೇಳ್ತಾ ಇದ್ರೆ ಹೊತ್ತು
ನಾವು ವೀಕ್ ಅಂತ ಎಲ್ಲೂ ತೋರಿಸ್ಕೊತಾ ಇರಲಿಲ್ಲ ಅವರು. ಯಾವಾಗ ಒಂದು ದೇಶ ವೀಕ್ ಅಂತ ತೋರಿಸ್ಕೊಳಕ್ಕೆ ಶುರು ಮಾಡುತ್ತೋ ಆವಾಗ ಶತ್ರುಗಳು ಅವ್ರನ್ನ ಧ್ವಂಸ ಮಾಡ್ತಾರೆ. ಸೊ ವೀಕ್ ಅಂತ ಯಾರೂ ತೋರಿಸ್ಕೊಳಕ್ಕೆ ಹೋಗಲ್ಲ. ಓಕೆ, ಚೀನಾಗೆ ಏನು ಪಾಠ ಹೋಯ್ತು ಸರ್? ಈಗ ಏನು ಪಾಠ ಕಲಿತದು? ಚೀನಾಗೆ ಭಾರತದ ಶಕ್ತಿ ಪ್ರದರ್ಶನ ಆಯಿತು. ಅಂದರೆ ನಾವು ಹಿಂಗೆ ಅಟ್ಯಾಕ್ ಮಾಡಿದ್ರೂ ಭಾರತ ತಡೆಯೋಬಲ್ಲಷ್ಟು ಸಶಕ್ತವಾಗಿದೆ, ಅವರ ಆತ್ಮನಿರ್ಭರತೆ ಅನ್ನೋದು ಏನು ಮಾತಾಡ್ತಾ ಇದ್ದಾರೆ, ಬೇರೆ ದೇಶಗಳ ಮೇಲೆ ಅವಲಂಬಿತವಾಗದೆ ನಾವು ಎಷ್ಟು ಸದೃಢವಾಗಿದ್ದೀವಿ ಅನ್ನೋದೊಂದು ಅವ್ರಿಗೊಂದು ಪಾಠ ಅಂತೂ ಹೋಗಿದೆ. ಬಟ್ ನಾನು ಈಗಲೂ ಹೇಳ್ತೀನಿ, ಇಷ್ಟು ಸಾಲದು. ಯಾಕಂದರೆ ಚೈನಾದವರು ಸುಮ್ಮನೆ ಕೂತ್ಕೊಳ್ಳೋ ಅಂಥ ಜನ ಅಲ್ಲ. ಒಂದು ಈಗ ಅರ್ಥ ಆಗಿದೆ ನಮ್ಮ ಸ್ಟ್ರೆಂತ್ ಏನು ಅಂತ. ಅವ್ರು ಇನ್ನೊಂದು ಮುಂದೆ ಹೆಜ್ಜೆ ಹೋಗ್ತಾರೆ, ನಾವು 2 ಹೆಜ್ಜೆ ಮುಂದೆ ಹೋಗ್ಬೇಕು. ನಿಮ್ಮ ಪ್ರಕಾರ ಚೀನಾ ಇವತ್ತು 10 ಕಿಲೋಮೀಟರ್ ವೇಗದಲ್ಲಿ ಯೋಚನೆ ಮಾಡ್ತಾರೆ, ನಾವು 100 ಕಿಲೋಮೀಟರ್ ವೇಗದಲ್ಲಿ ಯೋಚನೆ ಮಾಡಬೇಕು. ಯೋಚನೆ ಮಾಡಿದ್ರೆ ತಾಕತ್ತು ಇಡೀ ವಿಶ್ವಕ್ಕೆ ಗೊತ್ತಾಯ್ತು ಅಂತ ಸುಮ್ಮನೆ ಕೂರಬಾರ್ದು. ಯಾಕಂದ್ರೆ ಇಟ್ ಈಸ್ ಇದು ಇವತ್ತು ನೀವು ಇದು ಮಾಡಿದ್ದೀರಾ, ನಾಳೆ ಇನ್ನೊಂದು ಮಾಡ್ತೀನಿ, ನಾಳೆ ಇದು ಮಾಡ್ತೀರಾ, ನಾಡಿದ್ದು ನಾನು. ಒಪ್ಸಿದ್ಯಾ ಭಾರತ ಎಲ್ಲದಕ್ಕೂ ಕೂಡ ಸಿದ್ಧವಾಗಿರುತ್ತೆ ಅಂತ? ಖಂಡಿತ ಒಪ್ಸಿದೆ. ನಮ್ಮ ಸೈಂಟಿಸ್ಟ್ಗಳು, ನಮ್ಮ ವಿಜ್ಞಾನಿಗಳು ಖಂಡಿತನೂ ಈಗ ಬರ್ತಾರೋ ಯುವ ಪೀಳಿಗೆಗೆ ನೋಡಿ ಎಷ್ಟು ಇಂಟ್ರೆಸ್ಟ್ ಇತ್ತು ಆಪ್ರೇಷನ್ ಸಿಂಧೂರ ನೋಡೋಕ್ಕೆ. ಪ್ರತಿಯೊಂದು ಯುವ ಮನಸ್ಸಿನಲ್ಲೂ ಎಷ್ಟು ಇಂಟ್ರೆಸ್ಟ್ ಇತ್ತು. ಇವತ್ತು ನೋಡಿ ಒಂದು ಸ್ಪೇಸ್ ಹೋಗುತ್ತೆ ಅಂದರೆ ಎಲ್ಲ ಸ್ಟೇಟಸ್ ಹಾಕೋತಾರೆ. ಸೊ ಈ ಥರ ಒಂದು ಡೆವಲಪ್ಮೆಂಟ್ಗಳಾಗ್ತಾ ಇದ್ದಾರೆ. ಖಂಡಿತ ಅನೇಕ ಜನ್ರೇಷನ್ಸ್ಗಳು, ಇನ್ನು ಮುಂದೆ ಬರೋ ಜನ್ರೇಷನ್ಸ್ಗೆ ಭಾಳ ಒಂದು ಥಿಂಕಿಂಗ್ ಆ ಕಡೆ ಫೋಕಸ್ ಜಾಸ್ತಿ ಹೋಗೋಕ್ಕೆ ಶುರು. ಗಿರೀಶ್ ಸರ್, ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಇವತ್ತು ಪಹಲ್ಗಾಮ್ ದಾಳಿಯಿಂದಾಗಿ ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧೂರ ಹೆಸರಲ್ಲಿ ಪಾಕಿಸ್ತಾನದಲ್ಲಿದ್ದಂಥ ಒಂದಷ್ಟು ಉಗ್ರ ನೆಲೆಗಳನ್ನು, ವಾಯು ನೆಲೆಗಳನ್ನು ಹೊಡೆದು ಉಳಿಸುವ ಕೆಲಸವನ್ನು ಮಾಡ್ತು. 3ನೇ ಮಹಾಯುದ್ಧ ಶುರುವಾಗ್ಬಿಡುತ್ತೆ ಅನ್ನೋ ಚರ್ಚೆಗಳಾಯಿತು. ಇಲ್ಲಿ 2 ಟಾಕ್ ಶುರುವಾಯಿತು. ಭಾರತಕ್ಕೆ ಇದೆಲ್ಲ ಬೇಕಾಗಿರಲಿಲ್ಲ, ಯುದ್ಧ ಮಾಡುವಂಥ ಅವಶ್ಯಕತೆ ಇರಲಿಲ್ಲ, ಯುದ್ಧದ ಲೆವೆಲ್ಗೆ ಹೋಗುವಂಥ ಅವಶ್ಯಕತೆ ಇರಲಿಲ್ಲ, ಸುಮ್ಮನೆ ಪ್ರಚಾರಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತು ಅಂತೇಳಿ ಒಂದು ಬಣ ಹೇಳ್ಕೊಂಡು ಬಂತು. ಇನ್ನೊಂದು ಬಣ, ಇಲ್ಲ ನಾವು ನಮ್ಮ 26 ಜನರನ್ನ ಕೊಂದಂಥವ್ರನ್ನ ನಾವು ಸುಮ್ಮನೆ ಬಿಡಬಾರ್ದು, ಭಾರತ ತಕ್ಕ ಪಾಠವನ್ನು ಕಲಿಸಿದೆ ಅಂತೇಳಿ ಮತ್ತೊಂದು ಬಣವನ್ನು ಮಾತಾಡೋದನ್ನು ಗಮನಿಸ್ತಾ ಇದ್ದೀವಿ. ಇದನ್ನು, ಈ 2 ಹೇಳಿಕೆಗಳನ್ನು ನೀವು ಹೇಗೆ ಗಮನಿಸ್ತೀರಿ? ಇಲ್ಲ, ಎಲ್ಲೋ ಒಂದು ಕಡೆ ಇದು ಫುಲ್ ಸ್ಟಾಪ್ ಆಗಲೇಬೇಕಾಗಿತ್ತು. ಈ ಟೆರರಿಸ್ಟ್ ಅಟ್ಯಾಕ್ ನೋಡಿಕೊಂಡೇ ಬರ್ತಾ ಇದ್ದೀವಿ. ಮುಂಬೈ ಟೆರರಿಸ್ಟ್ ಅಟ್ಯಾಕ್ ಆಗಲಿ, ಈ ಕಾಶ್ಮೀರಲ್ಲಿ ಪದೇ ಈ ಟೆರರಿಸ್ಟ್ಗಳ ಅಟ್ಯಾಕ್ ಆಗ್ತಾ ಇರೋದು, ನಮ್ಮ ಆರ್ಮಿ ಆಫೀಸರ್ಸ್ಗಳನ್ನ ಕೊಂದಾಗ್ತಾ ಇರೋದು, ನಮ್ಮ ಸೈನಿಕರನ್ನ ಕೊಂದಾಗ್ತಾ ಇರೋದು. ಎಷ್ಟು ದಿವಸ ಡಿಫೆನ್ಸಿವ್ ಆಗೇ ಇರ್ತೀರ ನೀವು? ಸಿ, ವಿ ಹ್ಯಾವ್ ಟು ಬಿಕಮ್ ಅಫೆನ್ಸಿವ್ ಆ್ಯಂಡ್ ಶೋ ದೆಮ್ ಆ್ಯಂಡ್ ಡಿಫೆಂಡ್ ಅವರ್ ಸೆಲ್ಫ್. ಆ ಒಂದು ಕಾಲ ಬಂದ್ಬಿಟ್ಟಿತ್ತು. ನಾವು ಉಳಿಸ್ಕೋಬೇಕಾದ್ರೆ ನಾವು ಅಫೆನ್ಸಿವ್ ಮಾಡಿಕೊಳ್ಳೇಬೇಕು. ಇಲ್ಲದೆ ಹೋದರೆ ಇದೇ ಥರ ನಾವು ಅಫೆನ್ಸಿವ್ ಮಾಡಲ್ಲ, ಬರೀ ಡಿಫೆನ್ಸ್ ಆಗೇ ಕೂತಿರ್ತೀವಿ ಅಂದರೆ ಅದು ಭಾಳ ದಿವಸಗಳ ಕಾಲ ಈಗಿನ ಯುಗದಲ್ಲಿ ಆಗ್ತಾಯಿಲ್ಲ. ಈಗಿನ ಟೆಕ್ನಾಲಜಿಲಿ, ಈಗಿನ ಇದರಲ್ಲಿ ಅದು ಮಾಡೋಕ್ಕಾಗ್ತಾ ಇಲ್ಲ. ವಿ ಹ್ಯಾವ್ ಟು ಬಿ ಅಫೆನ್ಸಿವ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್. ಸೊ ಅದು ಮಾಡಿದ್ದೆಲ್ಲೋ ಒಂದು ಕಡೆ ಒಳ್ಳೆಯದು ಅಂತಲೇ ಅನಿಸುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಸರ್. ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದೀರಿ. ಚೀನಾ ಯಾವ ರೀತಿಗೆ, ಯಾವ ಕಾರಣಕ್ಕೋಸ್ಕರ ಪಿತೂರಿಯನ್ನು ಮಾಡ್ತು ನೋಡಿ. ಸಾಮಾನ್ಯವಾಗಿ ಅಕ್ಕಪಕ್ಕದಲ್ಲಿದ್ದವನು ಪಕ್ಕದಲ್ಲಿ ಬೆಳೀತಾ ಇದ್ದರೆ, ಅಥವಾ ಪಕ್ಕದಲ್ಲಿರೋನು ಎತ್ತರಕ್ಕೆ ಹೋಗ್ತಾ ಇದ್ದರೆ, ಪಕ್ಕದಲ್ಲಿರೋನು ಏನು ಮಾಡ್ತಾನೆ, ಅವನಿಗಿಂತ ಹೇಗೆ ಎತ್ತರಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡಲ್ಲ, ಕೆಳಗಡೆ ನಿಂತ್ಕೊಂಡು ಕಾಲು ಎಳೆಯೋ ಕೆಲಸವನ್ನು ಮಾಡ್ತಾನೆ. ಆದರೂ ಕೂಡ ಪಾತಾಳಕ್ಕೆ ಬೇಗ ಹೋಗಿ ಬೀಳೋದು, ಕಾಲಲ್ಲಿ ಹೋದರೆ ಕೆಳಗಡೆ ಯಾರು ನಿಂತ್ಕೊಂಡು ಎಳಿತಾ ಇರ್ತಾರಲ್ಲ ಅವರೆನ್ನೋದು ಸ್ಪಷ್ಟವಾಗಿ ಇವತ್ತು ಚೀನಾಗೂ ಗೊತ್ತಾಗಿದೆ, ಪಾಕಿಸ್ತಾನಕ್ಕೂ ಕೂಡ ಗೊತ್ತಾಗಿದೆ, ಬಾಂಗ್ಲಾದೇಶಕ್ಕೂ ಕೂಡ ಗೊತ್ತಾಗಿದೆ, ಟರ್ಕಿಗೂ ಕೂಡ ಗೊತ್ತಾಗಿದೆ. ಇದೇ ಕಾರಣಕ್ಕೋಸ್ಕರ ಚೀನಾ ಇವತ್ತು ಕುತಂತ್ರ ಬುದ್ಧಿಯನ್ನು ಮಾಡ್ತಾ ಇದೆ. ಲೈವ್ ಲ್ಯಾಬ್ ಆಗಿ ಪಾಕಿಸ್ತಾನವನ್ನು ಬಳಕೆ ಮಾಡ್ಕೊಳ್ತಾ ಇದೆ. ಅದು ಏನೇ ಮಾಡಿಕೊಂಡ್ರು ಕೂಡ ಭಾರತ ತಾಕತ್ತು ಯಾವತ್ತೂ ಕೂಡ ಇಡೀ ವಿಶ್ವಕ್ಕೆ ಗೊತ್ತು ಅನ್ನೋದನ್ನು ಸ್ಪಷ್ಟವಾಗಿ ಆಪರೇಷನ್ ಸಿಂಧೂರದ ಮೂಲಕ ಮಾಡಿದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.